ಒಂದೇ ಒಂದು ಗುಂಡನ್ನ ಹಾರಿಸದೆ ಒಂದು ಮಹಾಶಕ್ತಿ ದೇಶವನ್ನ ಮಣಿಸಲು ಸಾಧ್ಯ ಎಂದು ನೀವು ಎಂದಾದ್ರೂ ಯೋಚಿಸಿದ್ದೀರಾ? ಇಲ್ಲ ತಾನೆ. ಆದ್ರೆ ಇಂದು ನಾವು ನಿಮ್ಗೆ ಅದ್ರ ಬಗ್ಗೆ ಹೇಳಲಿದ್ದೀವಿ. ವಾಸ್ತವವಾಗಿ ಬೀಜಿಂಗ್ನ ಕಚೇರಿಗಳಲ್ಲಿ ಸದ್ಯ ನಿಶಬ್ದ ಆವರಿಸಿದೆ. ಇದಕ್ಕೆ ಕಾರಣ ಭಾರತದ ಸೈಲೆಂಟ್ ಮಾಸ್ಟರ್ ಸ್ಟ್ರೋಕ್. ಇದು ದಕ್ಷಿಣ ಏಷ್ಯಾದ ನಕ್ಷೆಯಿಂದ ಚೀನಾದ ಪ್ರಾಬಲ್ಯವನ್ನು ಅಳಿಸು ಹಾಕುವ ಚಿತ್ರಕಥೆಯನ್ನ ಬರೆದಿದೆ. ವಾಸ್ತವವಾಗಿ ದಕ್ಷಿಣ ಏಷ್ಯಾದ ಎದೆಯ ಮೇಲೆ ಭಾರತವು 1300 ಕಿಲೋಮೀಟರ್ ಉದ್ದದ ಆರ್ಥಿಕ ಕತ್ತಿಯನ್ನ ಬೀಸುತ್ತಿದೆ. ಇದರಿಂದಾಗಿ ಚೀನಾದ ಮಹತ್ವಾಕಾಂಕ್ಷೆಯ ಸಿಪಿಇಸಿಗೆ ಪೆಟ್ಟು ಬಿದ್ದಿದೆ. ಇದು ಕೇವಲ ಒಂದು ರಸ್ತೆಯಲ್ಲ, ಇದು ಭಾರತದ ಬ್ರಹ್ಮಾಸ್ತ್ರವಾಗಿದ್ದು ಇದು ನೇಪಾಳ, ಭೂತಾನ್ ಮತ್ತು ಬಾಂಗ್ಲಾದೇಶದ ಭವಿಷ್ಯವನ್ನ ಶಾಶ್ವತವಾಗಿ ದೆಹಲಿಯೊಂದಿಗೆ ಜೋಡಿಸಲಿದೆ. ಯಾವುದೇ ಸದ್ದಿಲ್ಲದೆ ಭಾರತವು ಚೀನಾವನ್ನ ಇಷ್ಟೊಂದು ಸದ್ದಿಲ್ಲದೆ ಹೇಗೆ ಸುತ್ತುವರಿಯಿತು ಎಂದು ರಕ್ಷಣಾ ತಜ್ಞರು ಸಹ ಆಶ್ಚರ್ಯಚಕಿತರಾಗಿದ್ದಾರೆ. ಇಂದು ನಾವು ಜಗತ್ತು BBIN ಕಾರಿಡಾರ್ ಎಂದು ಕರೆಯುತ್ತಿರುವ ಆ ಮಹಾ ಯೋಜನೆಯ ಪದರಗಳನ್ನ ವಿವರವಾಗಿ ಬಿಚ್ಚಿಡಲಿದ್ದೀವಿ. ಆದ್ರೆ ವಾಸ್ತವದಲ್ಲಿ ಇದು ಅಖಂಡ ಭಾರತದ ವ್ಯಾಪಾರ ದೃಷ್ಟಿಕೋನದ ಆಧುನಿಕ ಮುಖವಾಗಿದೆ. ಬನ್ನಿ ಮೊದಲು ಈ 1300 ಕಿಲೋಮೀಟರ್ ಉದ್ದದ ಮಹಾ ಯೋಜನೆಯ ಭೂಗೋಳ ಮತ್ತು ವಿಜ್ಞಾನವನ್ನ ಅರ್ಥ ಮಾಡಿಕೊಳ್ಳೋಣ. ವಾಸ್ತವವಾಗಿ ಭಾರತ ಈಶಾನ್ಯ ರಾಜ್ಯಗಳು ಅಂದ್ರೆ ನಾರ್ತ್ ಈಸ್ಟ್ ಸ್ಟೇಟ್ಸ್ ದಶಕಗಳಿಂದ ಕನೆಕ್ಟಿವಿಟಿ ಸಮಸ್ಯೆಯಿಂದ ಬಳಲುತ್ತಿದ್ವು. ಚಿಕನ್ ನೆಕ್ ಎಂದು ಕರೆಯಲ್ಪಡುವ ಸಿಲಿಗುರಿ ಕಾರಿಡಾರ್ಗೆ ಅಲ್ಲಿನ ಸಂಪೂರ್ಣ ಹೊರೆಯನ್ನ ನಿಭಾಯಿಸುವುದು ಕಷ್ಟಕರವಾಗಿತ್ತು. ಆದ್ರೆ ಈಗ ಭಾರತ ಸರ್ಕಾರ ಆಟವನ್ನೇ ಬದಲಾಯಿಸಿದೆ. ಈ 1300 ಕಿಲೋಮೀಟರ್ ಉದ್ದದ ಹೆದ್ದಾರಿಯು ನೇರವಾಗಿ ಕೋಲ್ಕತ್ತಾ ಬಂದರಿನಿಂದ ಪ್ರಾರಂಭವಾಗಿ ಸಿಲಿಗುರಿ ಮೂಲಕ ನೇಪಾಳ ಮತ್ತು ಭೂತಾನ್ ಗಡಿಗಳನ್ನ ಸ್ಪರ್ಶಿಸಲಿವೆ. ಇದು ಸಾಮಾನ್ಯ ರಸ್ತೆಯಲ್ಲ, ಬದಲಿಗೆ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ನಂತೆ ಕೆಲಸ ಮಾಡಲಿದೆ. ಊಹಿಸಿಕೊಳ್ಳಿ, ಈ ಹಿಂದೆ ಬೆಟ್ಟದ ಅಂಕುಡೊಂಕು ರಸ್ತೆಗಳಲ್ಲಿ ವಾರಗಟ್ಟಲೆ ಸಿಲುಕಿಕೊಳ್ತಾ ಇದ್ದ ಟ್ರಕ್ಗಳು ಈಗ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ತಮ್ಮ ಸರಕುಗಳನ್ನ ಗಡಿಗಳಿಗೆ ತಲುಪಿಸಲಿವೆ. ಇದರಿಂದ ಸಮಯ ಉಳಿಯುವುದಲ್ಲದೆ ಸಾರಿಗೆ ವೆಚ್ಚವು 30% ಕಡಿಮೆಯಾಗಲಿದೆ. ಇದು ಭಾರತದ ಈಶಾನ್ಯ ಭಾಗವನ್ನ ಲ್ಯಾಂಡ್ ಲಾಕ್ನಿಂದ ಲ್ಯಾಂಡ್ ಲಿಂಕ್ ಆಗಿ ಪರಿವರ್ತಿಸಲಿದೆ. ಈಗ ಚೀನಾ ಯಾವಾಗ್ಲೂ ತನ್ನ ಸಾಲದ ಜಾಲದಲ್ಲಿ ಸಿಲುಕಿಸಲು ಕಾಯುತ್ತಿರುವ ಆ ಎರಡೂ ದೇಶಗಳ ಬಗ್ಗೆ ಮಾತಾಡೋಣ. ನೇಪಾಳ ಮತ್ತು ಭೂತಾನ್. ಈ ಎರಡೂ ದೇಶಗಳ ಅತಿ ದೊಡ್ಡ ಅಸಹಾಯಕತೆ ಏನಂದ್ರೆ ಅವುಗಳಿಗೆ ಸ್ವಂತ ಸಮುದ್ರವಿಲ್ಲ. ಚೀನಾ ಇವುಗಳಿಗೆ ಟಿಬೆಟ್ ಮಾರ್ಗವಾಗಿ ಬಂದರುಗಳನ್ನು ನೀಡುವ ಆಮಿಷ ಒಡ್ಡು ತಲೆ ಬಂದಿದೆ. ಆದ್ರೆ ಹಿಮಾಲಯದ ಕಠಿಣ ಪರ್ವತಗಳ ಕಾರಣದಿಂದಾಗಿ ಆ ಮಾರ್ಗವು ಅತ್ಯಂತ ದುಬಾರಿ ಮತ್ತು ಕಷ್ಟಕರವಾಗಿದೆ. ಭಾರತವು ಈ 1300 ಕಿಲೋಮೀಟರ್ ಉದ್ದದ ಹೆದ್ದಾರಿಯ ಮೂಲಕ ಅವ್ರಿಗೆ ತಿರಸ್ಕರಿಸಲು ಅಸಾಧ್ಯವಾದ ಪರ್ಯಾಯವನ್ನ ನೀಡಿದೆ. ನೇಪಾಳ ಮತ್ತು ಭೂತಾನ್ನ ವ್ಯಾಪಾರಿಗಳಿಗೆ ಈಗ ಕೋಲ್ಕತ್ತಾ ಮತ್ತು ಹಲ್ದಿಯಾ ಬಂದರುಗಳನ್ನು ತಲುಪುವುದು ಬೆಣ್ಣೆಯಷ್ಟೇ ಸುಲಭವಾಗುತ್ತೆ. ಈ ದೇಶಗಳ ವ್ಯಾಪಾರವು ಭಾರತದ ಮೂಲಕ ಅಗ್ಗವಾದಾಗ ಅವರು ಚೀನಾದ ದುಬಾರಿ ಮತ್ತು ಉಪಕಾರವಾದ ಮಾರ್ಗಗಳತ್ತ ನೋಡುವುದೇ ಇಲ್ಲ. ಇದು ಭಾರತದ ನೇಬರ್ಹುಡ್ ಫಸ್ಟ್ ನೀತಿಯ ಅತಿ ದೊಡ್ಡ ಗೆಲುವು ಮತ್ತು ಚೀನಾದ ಅತಿ ದೊಡ್ಡ ಸೋಲಾಗಿದೆ. ಆದ್ರೆ ಈ ಇಡೀ ಕಥೆಯಲ್ಲಿ ಅತ್ಯಂತ ಆಸಕ್ತಿದಾಯಕ ತಿರುವು ಬರುವುದು ಬಾಂಗ್ಲಾದೇಶದ ವಿಷಯದಲ್ಲಿ. ಈ ಯೋಜನೆಗೆ BBIN ಎಂದು ಹೆಸರಿಸಲಾಗಿದ್ದು ಇದರಲ್ಲಿ ಬಾಂಗ್ಲಾದೇಶ ಪ್ರಮುಖ ಪಾಲುದಾರನಾಗಿತ್ತು. ಆದ್ರೆ ಇಷ್ಟು ದೊಡ್ಡ ಆಟದಲ್ಲಿ ಬಾಂಗ್ಲಾದೇಶ ಯಾಕೆ ಮೂಲೆ ಗುಂಪಾಗಿದೆ ಎಂಬ ಪ್ರಶ್ನೆ ಏಳುತ್ತದೆ. ನೋಡಿ, ಇದರ ಹಿಂದೆ ಎರಡು ದೊಡ್ಡ ಕಾರಣಗಳಿವೆ. ಮೊದಲ ಕಾರಣ ಬಾಂಗ್ಲಾದೇಶದ ಆಂತರಿಕ ರಾಜಕೀಯ. ಅಲ್ಲಿನ ಸರ್ಕಾರಗಳು ಭಾರತೀಯ ಟ್ರಕ್ಗಳಿಗೆ ದಾರಿ ನೀಡಿದ್ರೆ ತಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆಯಾಗುತ್ತದೆ ಎಂಬ ಭಯವನ್ನ ಯಾವಾಗ್ಲೂ ತೋರಿಸುತ್ತಾ ಬಂದಿವೆ. ಎರಡನೇ ಕಾರಣ ಚೀನಾದ ಭಾರಿ ಒತ್ತಡ. ಚೀನಾ ಬಾಂಗ್ಲಾದೇಶದ ಬಂದರುಗಳಲ್ಲಿ ಎಷ್ಟು ಹಣವನ್ನ ಹೂಡಿಕೆ ಮಾಡಿದೆ ಎಂದರೆ ಅದು ಭಾರತದ ಈ ಕನೆಕ್ಟಿವಿಟಿಯಿಂದ ಕೋಪಗೊಂಡಿದೆ. ಇದರ ಪರಿಣಾಮವಾಗಿ ಬಾಂಗ್ಲಾದೇಶವು ಮೋಟಾರ್ ವೆಹಿಕಲ್ ಒಪ್ಪಂದವನ್ನ ಜಾರಿಗೆ ತರಲು ಎಷ್ಟು ವಿಳಂಬ ಮಾಡಿತೆಂದರೆ ಭಾರತವು ಅದಿಲ್ಲದೆಯೇ ತನ್ನ ಪರ್ಯಾಯ ಮಾರ್ಗವನ್ನ ಕಂಡುಕೊಂಡು ನೇಪಾಳ ಮತ್ತು ಭೂತಾನ್ ಜೊತೆಗಿನ ಸಂಪರ್ಕವನ್ನ ಉತ್ತುಂಗಕ್ಕೆ ಕೊಂಡೊಯ್ಯಿತು. ಇಂದು ಭಾರತ, ನೇಪಾಳ ಮತ್ತು ಭೂತಾನ್ ಇದರ ಲಾಭವನ್ನ ಹಂಚಿಕೊಳ್ತಾ ಇದ್ರೆ ಬಾಂಗ್ಲಾದೇಶವು ಬದಿಯಲ್ಲಿ ನಿಂತು ಕೇವಲ ನೋಡ್ತಾ ಇದೆ. ಈಗ ಒಮ್ಮೆ ಕ್ಯಾನ್ವಸ್ ಕಡೆ ನೋಡಿ. ಚೀನಾ ಪಾಕಿಸ್ತಾನದಲ್ಲಿ CPEC ಮೂಲಕ ಅರಬ್ಬಿ ಸಮುದ್ರವನ್ನ ತಲುಪಲು $60 ಬಿಲಿಯನ್ ಗಿಂತಲೂ ಹೆಚ್ಚು ಹಣವನ್ನು ಸುರಿದಿದೆ. ಆದ್ರೆ ಇಂದು CPEC ಪರಿಸ್ಥಿತಿ ಏನಾಗಿದೆ ಎಂದು ತಿಳಿದುಕೊಳ್ಳಿ. ಅಲ್ಲಿ ಭಯೋತ್ಪಾದಕ ದಾಳಿಗಳು ನಡೆಯುತ್ತಿವೆ, ಕೆಲಸ ಸ್ಥಗಿತಗೊಂಡಿದೆ ಮತ್ತು ಪಾಕಿಸ್ತಾನವು ದಿವಾಳಿಯಾಗುವ ಹಂಚಿನಲ್ಲಿದೆ. ಇನ್ನೊಂದೆಡೆ ನೋಡಿ, ಭಾರತ ಯಾವುದೇ ಗದ್ದಲ ಮಾಡಲಿಲ್ಲ. ಭಾರತವು ವಿವಾದಿತ ಭೂಮಿಯಲ್ಲಿ ಅಲ್ಲ, ಬದಲಿಗೆ ತನ್ನ ಮತ್ತು ತನ್ನ ಸ್ನೇಹಿತರ ಭೂಮಿಯಲ್ಲಿ ಈ 1300 ಕಿಲೋಮೀಟರ್ ಹೆದ್ದಾರಿಯನ್ನು ನಿರ್ಮಿಸಿದೆ.
ಚೀನಾ ಶಕ್ತಿಯನ್ನ ಪ್ರದರ್ಶಿಸ್ತು, ಭಾರತವು ಸಂಪರ್ಕವನ್ನ ತೋರಿಸ್ತು, ಚೀನಾ ಸಾಲ ನೀಡ್ತು, ಭಾರತವು ವ್ಯಾಪಾರ ನೀಡ್ತು. ಇಂದು ನೇಪಾಳ ಮತ್ತು ಭೂತಾನ್ಗೆ ಅರ್ಥವಾಗಿದೆ ಗೆಳೆಯರೆ, ನಿಜವಾದ ಪ್ರಗತಿಯು ಚೀನಾದ ರಕ್ತಸಿಕ್ತ ಮಾರ್ಗಗಳಿಂದ ಅಲ್ಲ, ಬದಲಿಗೆ ಭಾರತದ ಈ ಮುಕ್ತ ರಸ್ತೆಯಿಂದ ಬರುತ್ತದೆ ಎಂದು. ಇದು ಚೀನಾದ ಒನ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂದ್ರೆ BRI ನ ಶವಪೆಟ್ಟಿಗೆಗೆ ಹೊಡೆಯುವ ಕೊನೆಯ ಮೊಳೆಯಾಗಲಿದೆ. ಪ್ರಪಂಚದಲ್ಲಿ ಒಂದು ಗಾದೆ ಇದೆ, ಕೆಟ್ಟ ಜಾಗದಲ್ಲಿ ಹೂಡಿಕೆ ಮಾಡುವುದು ಜೂಜಿನಲ್ಲಿ ಸೋಲೋದಕ್ಕಿಂತ ಕೆಟ್ಟದಾಗಿದೆ ಎಂದು. ಮತ್ತು ಈ ಸಮಯದಲ್ಲಿ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್, ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಬಹುಶಃ ಇದೇ ದುಃಖದಲ್ಲಿದ್ದಾರೆ. ಚೀನಾ ಯಾವ ಪಾಕಿಸ್ತಾನವನ್ನ ತನ್ನ ಆಲ್ ವೆದರ್ ಫ್ರೆಂಡ್ ಎಂದು ಕರೆದುಕೊಂಡಿತ್ತೋ ಅಲ್ಲಿ ಸುಮಾರು $65 ಬಿಲಿಯನ್ ಅಂದರೆ ಸುಮಾರು 5 ಲಕ್ಷ ಕೋಟಿ ರೂಪಾಯಿಗಳನ್ನು ಸುರಿದಿದೆ. ಇಂದು ಅದೇ ಪಾಕಿಸ್ತಾನ ಚೀನಾ ಪಾಲಿಗೆ ಬ್ಲಾಕ್ ಹೋಲ್ ಆಗಿ ಮಾರ್ಪಟ್ಟಿದೆ. ಚೀನಾ ತಾನು CPEC ಅಂದ್ರೆ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಮೂಲಕ ಸಮುದ್ರವನ್ನ ಆಳಬಹುದು ಮತ್ತು ಭಾರತವನ್ನ 4 ಕಡೆಯಿಂದಲೂ ಸುತ್ತುವರಿಯಬಹುದು ಎಂದು ಭಾವಿಸಿತ್ತು ಈ ಚೀನಾ. ಇಂದಿನ ವಾಸ್ತವ ಏನಂದ್ರೆ ಗ್ವಾದರ್ ಬಂದರಿನಲ್ಲಿ ಧೂಳು ಹಾರುತ್ತಿದೆ, ವಿದ್ಯುತ್ ಯೋಜನೆಗಳು ಸ್ಥಗಿತಗೊಂಡಿವೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಚೀನಿ ಇಂಜಿನಿಯರ್ಗಳ ಪ್ರಾಣಕ್ಕೆ ಕಂಟಕ ಎದುರಾಗಿದೆ. 2015ರಲ್ಲಿ CPEC ಪ್ರಾರಂಭವಾದಾಗ ಅದನ್ನ ಗೇಮ್ ಚೇಂಜರ್ ಎಂದು ಕರೆಯಲಾಯಿತು. ಚೀನಾದ ಯೋಜನೆ ಮಾಸ್ಟರ್ ಮೈಂಡ್ ತರಹದ್ದಾಗಿತ್ತು. ಅದು ತನ್ನ ಜಿನ್ಜಿಯಾಂಗ್ ಪ್ರಾಂತ್ಯವನ್ನ ನೇರವಾಗಿ ಪಾಕಿಸ್ತಾನದ ಗ್ವಾದರ್ ಬಂದರಿಗೆ ಜೋಡಿಸಲು ಬಯಸಿತ್ತು. ಇದರ ಉದ್ದೇಶ ಮಲಕ್ಕಾ ಜಲಸಂಧಿಯನ್ನ ಬೈಪಾಸ್ ಮಾಡೋದಾಗಿತ್ತು. ಯುದ್ಧದ ಪರಿಸ್ಥಿತಿಯಲ್ಲಿ ಭಾರತ ಅಥವಾ ಅಮೆರಿಕ ಅದರ ಸಮುದ್ರ ಮಾರ್ಗವನ್ನ ತಡೆದ್ರೆ ಅದು ಪಾಕಿಸ್ತಾನದ ಮಾರ್ಗವಾಗಿ ತೈಲ ಮತ್ತು ಸರಕುಗಳನ್ನ ಸುಲಭವಾಗಿ ತರಿಸಿಕೊಳ್ಳಬಹುದು ಎಂಬುದು ಅದರ ಯೋಜನೆಯಾಗಿತ್ತು. ಆದರೆ ಬರೋಬ್ಬರಿ 9 ವರ್ಷಗಳ ನಂತರ ಇಂದು ಪರಿಸ್ಥಿತಿ ಏನಾಗಿದೆ? $65 ಬಿಲಿಯನ್ ಯೋಜನೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಸ್ಥಗಿತಗೊಂಡಿವೆ ಅಥವಾ ಅತ್ಯಂತ ನಿಧಾನಗತಿಯಲ್ಲಿ ನಡೆಯುತ್ತಿದೆ. ಪಾಕಿಸ್ತಾನದ ಆರ್ಥಿಕತೆ ವೆಂಟಿಲೇಟರ್ ನಲ್ಲಿದೆ ಮತ್ತು ಅದು ಚೀನಾದ ಸಾಲವನ್ನ ತೀರಿಸೋದು ಆಗಿರಲಿ, ಆ ಸಾಲದ ಬಡ್ಡಿಯನ್ನ ಪಾವತಿಸಲು ಸಹ ಜಗತ್ತಿನ ಮುಂದೆ ಭಿಕ್ಷೆ ಪಾತ್ರ ಹಿಡಿದು ನಿಂತಿದೆ. ಚೀನಾದ ಹಣ ಈಗ ಲಾಭಕ್ಕಾಗಿ ಅಲ್ಲ, ಬದಲಿಗೆ ಪಾಕಿಸ್ತಾನವನ್ನ ಮುಳುಗದಂತೆ ರಕ್ಷಿಸಲು ಬಳಕೆಯಾಗುತ್ತಿದೆ. ಚೀನಾದ ಹಣ ಮುಳುಗಲು ಪ್ರಮುಖ ಕಾರಣ ಭದ್ರತೆ. ಹೌದು, ಪಾಕಿಸ್ತಾನದ ಯಾವ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಚೀನಾ ಅತಿ ಹೆಚ್ಚು ಹೂಡಿಕೆ ಮಾಡಿದೆಯೋ ಅಲ್ಲಿನ ಜನರು ಚೀನಾವನ್ನ ಲುಟೇರ ಎಂದು ಕರೆಯುತ್ತಾರೆ, ಅಂದರೆ ಕಳ್ಳರು ಎಂದು ಪರಿಗಣಿಸುತ್ತಾರೆ. ಚೀನಾ ತಮ್ಮ ಸಂಪನ್ಮೂಲಗಳನ್ನು ಕದಿಯುತ್ತಿದೆ ಎಂದು ಬಲೂಚ್ ಬಂಡುಕೋರರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಇದರ ಪರಿಣಾಮವಾಗಿ ಚೀನಿ ಇಂಜಿನಿಯರ್ಗಳ ಮೇಲೆ ಹತ್ಯೆ ದಾಳಿಗಳು ನಡೆದವು. ಕರಾಚಿಯಿಂದ ಖೈಬರ್ ಪಖ್ತೂನ್ವಾದವರೆಗೆ ಚೀನಿ ನಾಗರಿಕರು ಈಗ ಪಾಕಿಸ್ತಾನದಲ್ಲಿ ಬುಲೆಟ್ ಪ್ರೂಫ್ ವಾಹನಗಳು ಮತ್ತು ಸಾವಿರಾರು ಸೈನಿಕರ ನಡುವೆ ಇದ್ರೂ ಸುರಕ್ಷಿತವಾಗಿಲ್ಲ. ಇತ್ತೀಚೆಗೆ ದಾಸು ಮತ್ತು ಇತರ ಪ್ರದೇಶಗಳಲ್ಲಿ ನಡೆದ ದಾಳಿಗಳು ಬೀಜಿಂಗ್ ಅನ್ನ ಬೆಚ್ಚಿ ಬೀಳಿಸಿವೆ. ಈಗ ಚೀನಾ ಪಾಕಿಸ್ತಾನದಲ್ಲಿ ತನ್ನದೇ ಆದ ಭದ್ರತಾ ಏಜೆನ್ಸಿಯನ್ನ ನಿಯೋಜಿಸಲು ಒತ್ತಾಯಿಸಿದೆ. ಇದು ಯಾವುದೇ ದೇಶದ ಸಾರ್ವಭೌಮತ್ವಕ್ಕೆ ಕಪಾಳ ಮೋಕ್ಷ ಮಾಡಿದಂತಿದೆ. ಕೆಲಸ ಮಾಡುವವರೇ ಸುರಕ್ಷಿತವಾಗಿಲ್ಲದಿದ್ದಾಗ ಕೋಟ್ಯಾಂತರ ಡಾಲರ್ನ ಇನ್ಫ್ರಾಸ್ಟ್ರಕ್ಚರ್ ಮೂಲಸೌಕರ್ಯ ಏನನ್ನು ಸಾಧಿಸಲು ಸಾಧ್ಯ? ಚೀನಾ ಜಗತ್ತಿನಾದ್ಯಂತ ದೇಶಗಳನ್ನ ಡೆಟ್ ಟ್ರ್ಯಾಪ್ ನಲ್ಲಿ ಸಿಲುಕಿಸಲು ಕುಖ್ಯಾತವಾಗಿದೆ. ಶ್ರೀಲಂಕಾದ ಹಂಬನ್ತೋಟ ಬಂದರು ಇದಕ್ಕೆ ಉದಾಹರಣೆಯಾಗಿದೆ. ಆದರೆ ಪಾಕಿಸ್ತಾನದ ವಿಷಯದಲ್ಲಿ ಬೇಟೆಗಾರನೇ ಸ್ವತಃ ಜಾಲದಲ್ಲಿ ಸಿಲುಕಿಕೊಂಡಿದ್ದಾನೆ. ಪಾಕಿಸ್ತಾನದ ಮೇಲೆ ಚೀನಾದ ಸುಮಾರು $30 ಬಿಲಿಯನ್ ನೇರ ಸಾಲವಿದೆ. ಒಂದು ವೇಳೆ ಪಾಕಿಸ್ತಾನ ದಿವಾಳಿ ಆದ್ರೆ ಬಲೂಚಿಸ್ತಾನದಲ್ಲಿರುವ ಚೀನಾದ ಎಲ್ಲಾ ಹಣ ಮಣ್ಣು ಪಾಲಾಗುತ್ತೆ. ಹಾಗಾಗಿ ಗೆಳೆಯರೆ, ಇದರ ಸಾರಾಂಶವೇನೆಂದ್ರೆ ಭಾರತ ಈಗ ಕೇವಲ ತನ್ನ ಗಡಿಗಳನ್ನ ರಕ್ಷಿಸುತ್ತಿಲ್ಲ, ಬದಲಿಗೆ ಅದು ಇಡೀ ದಕ್ಷಿಣ ಏಷ್ಯಾದ ಆರ್ಥಿಕತೆಯ ಇಂಜಿನ್ ಆಗಿ ಮಾರ್ಪಟ್ಟಿದೆ. ಅತ್ಯಂತ ವೇಗವಾಗಿ ಓಡುವ ಇಂಜಿನ್. ಈ 1300 ಕಿಲೋಮೀಟರ್ ಹೆದ್ದಾರಿಯು ಕೇವಲ ಡಾಂಬರು ಮತ್ತು ಕಾಂಕ್ರೀಟ್ ನಿಂದ ಮಾಡಿದ ರಸ್ತೆಗಳಲ್ಲ, ಇದು ಭಾರತದ ಆತ್ಮವಿಶ್ವಾಸದ ರೇಖೆಯಾಗಿದ್ದು ಇದು ಚೀನಾದ ಅಹಂಕಾರವನ್ನ ಮಧ್ಯದಿಂದ ಸೀಳಿದೆ. ಈ ಮಾರ್ಗವು ಸಂಪೂರ್ಣವಾಗಿ ಟ್ರಕ್ಗಳು ಮತ್ತು ಕಂಟೈನರ್ಗಳಿಂದ ತುಂಬಿದಾಗ ದೆಹಲಿ ಯಾವುದೇ ಯುದ್ಧವಿಲ್ಲದೆ ಬೀಜಿಂಗ್ನ ಸಾಮ್ರಾಜ್ಯವನ್ನ ಹೇಗೆ ಸಂಕುಚಿತಗೊಳಿಸುತ್ತದೆ ಎಂಬುದನ್ನ ಜಗತ್ತು ನೋಡಲಿದೆ. ಈಗ ನನ್ನ ಪ್ರಶ್ನೆ ನಿಮ್ಗೆ, ಭಾರತವು ಈಗ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ಅನ್ನು ಸಹ ಇದೇ ರೀತಿಯ ಹೆದ್ದಾರಿಯ ಮೂಲಕ ವೇಗವಾಗಿ ಜೋಡಿಸಬೇಕೆಂದು ನಿಮ್ಗೆ ಅನಿಸುತ್ತದೆಯೇ? ಬಾಂಗ್ಲಾದೇಶ ತನ್ನ ತಪ್ಪನ್ನ ತಿಳಿದುಕೊಳ್ಳಬೇಕೆ, ಹೌದಾ ಅಥವಾ ಇಲ್ಲ ಎಂದು ಕಾಮೆಂಟ್ ನಲ್ಲಿ ಬರೆಯುವ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.